ನಮ್ಮ ಕಡೆ ನಿಮಗೆ ಯಾವುದೇ ರೀತಿ ಮೀಟರ್ ಟ್ಯಾಂಪರ್ ಸಿಗಲ್ಲ. ಅಪ್ರಾನ್ ಪಿಲ್ಲರ್ಸ್ ಚೆಸ್ಸಿ ಇಂಜಿನ್ ಗೇರ್ ಬಾಕ್ಸ್ ಸ್ಟ್ರಕ್ಚರಲ್ಲಿ 1% ಆಕ್ಸಿಡೆಂಟ್ ಇರಲ್ಲ. ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀವಿ, ಆಲ್ ಇಂಡಿಯಾ ವಾರಂಟಿ ಕೊಡ್ತಾ ಇದ್ದೀವಿ. ಇದ್ರ ಪ್ರೈಸಿಂಗ್ ಬಂದುಬಿಟ್ಟು 8,40,000 ಆಲ್ ಇಂಡಿಯಾ ವಾರಂಟಿ ಸಮೇತ. ಸೊ ಪ್ಲೀಸ್ ಶೋರೂಮ್ಗೆ ಬನ್ನಿ, ವಿಸಿಟ್ ಮಾಡಿ, ಟೆಸ್ಟ್ ಡ್ರೈವ್ ಮಾಡಿ, ಆಮೇಲೆ ಆ ಕ್ವಾಲಿಟಿ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಸರ್, ಯಾರಾದರೂ ಒಂದು ಬಜೆಟಲ್ಲಿ ವಿತ್ ಟಾಪ್ ಎಂಡ್ ನೋಡ್ತಾ ಇದ್ದೀರಿ ಅಂತ ಅನ್ನೋದಾದರೆ ಒಂದು i20 ಇದೆ ಸರ್ ನಮ್ಮ ಹತ್ರ. ಆಸ್ತಾ ಟಾಪ್ ಎಂಡ್ ವೇರಿಯಂಟ್ ಇದೆ, 2011 ಮಾಡಲು. ಡ್ರಿವನ್ ಆಗಿರೋದು ಓನ್ಲಿ 41,000 ವಿತ್ ಸರ್ವಿಸ್ ರೆಕಾರ್ಡ್ ಸಮೇತ. ಸೊ 1 ಲೀಟರ್ ಇಂಜಿನ್ನು, ಟರ್ಬೋ, 25 ಮಾಡಲು, ಸಿಂಗಲ್ ಓನರು, ಅರೌಂಡ್ 4,900 ಡ್ರಿವನ್. ಮತ್ತು ಇನ್ನೊಂದು ಸಮ್ ಕಸ್ಟಮರ್ಸ್ ಕೇಳ್ತಾರೆ, ಆ್ಯಸ್ ಇಟ್ ಇಸ್ ಕಂಡೀಷನ್ ನೀವು ಡೆಲಿವರ್ ಕೊಡ್ತೀರಾ? ಇಲ್ಲ ಸರ್, ಅಟ್ ದ ಟೈಮ್ ಆಫ್ ಡೆಲಿವರಿ ಒಂದು ಪ್ರೀ ಮೇಂಟೆನೆನ್ಸ್ ಮಾಡ್ತೀವಿ. ಅದರಲ್ಲಿ ಆಯಿಲ್ ಟಾಪ್ ಆಫ್ ಆಗಿರ್ಬೋದು, ಫ್ಲೂಯಿಡ್ಸ್ ಟಾಪ್ ಅಪ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಪಾರ್ಟ್ಸ್ ಚೆಕ್ ಆಗುತ್ತೆ, ಬ್ರೇಕ್ ಪ್ಯಾಡ್ಸ್ ಪಾಲಿಶ್ ಆಗುತ್ತೆ, AC ಏನಾದ್ರು ಕಮ್ಮಿ ಇದ್ದರೆ AC ಗ್ಯಾಸ್ ಟಾಪ್ ಅಪ್ ಆಗಿರುತ್ತೆ. ಒಂದು ಜನರಲ್ ಚೆಕಪ್ ಸರ್. ಸಪೋಸ್ ಇಲ್ಲಿಂದ ನೀವು ತೊಗೊಂಡು ಹೋದಾದ್ಮೇಲೆ ಅಟ್ಲೀಸ್ಟ್ ಒಂದು 4,000 to 5,000 ಕಿಲೋಮೀಟರು ಅಥವಾ ಒಂದು 6 ಮಂತ್ಸ್ ಆದಮೇಲೆ ನೀವು ಸರ್ವಿಸ್ ಸೆಂಟರ್ಗೆ ಹೋಗುವಂಥದ್ದು ಬರುತ್ತೆ ಸರ್. 10 ಏರ್ ಬ್ಯಾಗ್ಸ್ ಬರುತ್ತೆ ಈ ವೆಹಿಕಲಲ್ಲಿ, ವಿತ್ ಸನ್ರೂಫ್ ಕೂಡ ಬರುತ್ತೆ. 24 ಮಾಡಲು, ಸಿಂಗಲ್ ಓನರು, ಜಸ್ಟ್ 19,000 ರಿವನ್ನು, ಬರೀ 15,000 ಓಡಿದೆ ಈ ಕಾರು. ಸೊ 11,88,000 ಹೇಳ್ತಾ ಇದ್ದೀವಿ. ಸೈಟ್ಲಿ ನೆಗೋಷಿಯಬಲ್ ಕೂಡ ಎಕ್ಸ್ಪೆಕ್ಟ್ ಮಾಡಿ. ಬಟ್ ಆಲ್ ಇಂಡಿಯಾ ಅಪ್ ಟು 2 years ವಾರಂಟಿ, 6 ಮಂತ್ಸಿಂದ ಹಿಡಿದು ಅಪ್ ಟು 2 years ವಾರಂಟಿವರೆಗೂ ಬರುತ್ತೆ. ನಮಸ್ಕಾರ ಎಲ್ರಿಗೂ, ಏಸ್ ಮೋಟರ್ಸ್ಗೆ ಸ್ವಾಗತ. ಇದು ಮಹೇಂದ್ರ ಫಸ್ಟ್ ಚಾಯ್ಸ್ ಡೀಲರ್ಶಿಪ್ಪು, ಕಾರ್ ಆ್ಯಂಡ್ ಬೈಕ್ ಅಂತೇಳಿ. ಸೊ ಇದು ನಮ್ಮ ಶೋರೂಮ್ ಬಂದುಬಿಟ್ಟು HSR ಲೇಔಟ್ ಫಸ್ಟ್ ಸೆಕ್ಟರಲ್ಲಿರೋದು. ಲಾಸ್ಟ್ 11 ಇಯರ್ಸಿಂದ ಈ ಬಿಸ್ನೆಸ್ ರನ್ ಆಗ್ತಾ ಇದೆ. ಸೊ ಲಾಸ್ಟ್ 11 ಇಯರ್ಸಿಂದನೂ ಇದೇ ಲೊಕೇಶನಲ್ಲೇ ಇರೋದು. ಸೊ ನಿಮಗೆ ಕ್ಲಿಯರಾಗಿ ಲೊಕೇಶನ್ ಬೇಕು ಅಂತಂದರೆ HSR ಲೇಔಟ್ ಫಸ್ಟ್ ಸೆಕ್ಟರು, ಅಪೋಸಿಟ್ ಬಸವೇಶ್ವರ ಗಾಯತ್ರಿ ಟೆಂಪಲ್ ಹತ್ರನೇ ಬರುತ್ತೆ. ಸೊ ಇವಾಗ ನಮ್ಮ ಹತ್ರನೇ ಯಾಕೆ ನೀವು ಕಾರ್ ತೊಗೋಬೇಕು ಅಂತಂದರೆ, ಒಂದು ಮಹೇಂದ್ರ ಸರ್ಟಿಫೈಡ್ ಮಾಡುತ್ತೆ ಕಾರ್ಸ್ನ. ಮಹೇಂದ್ರ ಇಂಜಿನಿಯರ್ಸ್ ಎಲ್ಲ ಚೆಕ್ ಮಾಡ್ತಾರೆ. 200 ಚೆಕ್ ಪಾಯಿಂಟ್ಸ್ ಚೆಕ್ ಆಗೇ ನಿಮಗೆ ಗಾಡಿ ಹ್ಯಾಂಡ್ ಓವರ್ ಆಗುತ್ತೆ. ಸೆಕೆಂಡ್, ಆಲ್ ಇಂಡಿಯಾ ವಾರಂಟಿ ಬರುತ್ತೆ. ಮತ್ತು ನೀವು ಯಾವುದೇ ಮೂಲೆಯಲ್ಲಿರಲಿ ಕರ್ನಾಟಕದಲ್ಲಿ ಲೋನ್ ಕೂಡ ಅವೈಬಿಲಿಟಿ ಇದೆ. ಪ್ಲಸ್ ನೀವು ಎಕ್ಸ್ಚೇಂಜ್ ಮಾಡ್ತಾಯಿದ್ರಿ, ನಿಮ್ಮ ಓಲ್ಡ್ ಕಾರ್ ಕೂಡ ಎಕ್ಸ್ಚೇಂಜ್ ಮಾಡ್ತೀನಿ ಅಂದ್ರೆ ಕೂಡ ನಾವು ತೊಗೊತೀವಿ. ಸೊ ಇಷ್ಟು ಅಲ್ಲದೆ ಇವಾಗ ಒಂದು ಕಾರು ಇದು ಆಕ್ಸಿಡೆಂಟ್ ಅಲ್ಲ ಅಂತ ಹೇಳೋದಕ್ಕೆ ಮೇಜರ್ ಪಾರ್ಟ್ಸ್ ಏನು ಅಂತಂದರೆ, ಅಪ್ರಾನ್ ಪಿಲ್ಲರ್ಸ್ ಚೆಸ್ಸಿ ಇಂಜಿನ್ ಗೇರ್ ಬಾಕ್ಸ್ ಸ್ಟ್ರಕ್ಚರಲ್ಲು ಇದರಲ್ಲಿ 0% ಆಕ್ಸಿಡೆಂಟ್ ಇದ್ದರೆ ಮಾತ್ರ ನಾವು ತೊಗೊತೀವಿ. ಪ್ಲಸ್ ಸರ್ವಿಸ್ ಹಿಸ್ಟ್ರಿ ಎಲ್ಲ ಅವೈಬಿಲಿಟಿ ಇರುತ್ತೆ, ಅಂದರೆ ಮೀಟರ್ ಟ್ಯಾಂಪರ್ಸ್ ಇರೋಲ್ಲ. ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೂಡ ಅವೈಬಿಲಿಟಿ ಇರುತ್ತೆ. ಪಾರ್ಕ್ ಆ್ಯಂಡ್ ಸೇಲಿಂಗ್ ವೆಹಿಕಲ್ಸ್ 90% ನಾವು ತೊಗೊಳ್ಳೋದೇ ಇಲ್ಲ. ಸರಿ, ಹಾಗಿದ್ರೆ ಬನ್ನಿ, ಒಂದೊಂದೇ ವೆಹಿಕಲ್ಸ್ ಬಗ್ಗೆ ನಾನು ನಿಮ್ಗೆ ಡೀಟೇಲ್ಸ್ ಕೊಡ್ತೀನಿ. ಇಲ್ಲಿಂದ ನೀವು ಲೋ ಬಜೆಟಿಂದ ಸ್ಟಾರ್ಟ್ ಆಗಿ ಅಪ್ ಟು 13.9-14 lakhsವರೆಗೂ ನಮ್ಮ ಹತ್ರ ಕಾರ್ಸ್ ಇದೆ. ಪ್ಲೀಸ್ ಬನ್ನಿ ತೋರಿಸ್ತೀನಿ. ಸೊ ಟ್ರಸ್ಟೆಡ್ ಬ್ರ್ಯಾಂಡ್ ನಿಮ್ಗೆ ಹೇಳಬೇಕು ಅಂತಂದರೆ ಹ್ಯುಂಡೈ ಕ್ರೇಟಾ ತುಂಬ ವರ್ಷದಿಂದ ರನ್ ಆಗ್ತಾ ಇದೆ. 2014ಇಂದನೂ ಸ್ಟಾರ್ಟಿಂಗ್ ಇದೆ ಈ ಮಾಡಲು. ಸೊ ಇದು 23 ಮಾಡಲು, ಸಿಂಗಲ್ ಓನರು, ಬರೀ 15,000 ಓಡಿದೆ ಈ ಕಾರು. ಸೊ 11,88,000 ಹೇಳ್ತಾ ಇದ್ದೀವಿ. ಸೈಟ್ಲಿ ನೆಗೋಷಿಯಬಲ್ ಕೂಡ ಎಕ್ಸ್ಪೆಕ್ಟ್ ಮಾಡಿ. ಬಟ್ ಆಲ್ ಇಂಡಿಯಾ ಅಪ್ ಟು 2 years ವಾರಂಟಿ, 6 ಮಂತ್ಸಿಂದ ಹಿಡಿದು ಅಪ್ ಟು 2 years ವಾರಂಟಿವರೆಗೂ ಬರುತ್ತೆ. ಫ್ರೀ RTO ಟ್ರಾನ್ಸ್ಫರ್ ಕೂಡ ಈ ಮಂತಲ್ಲಿ ಅವೈಬಿಲಿಟಿ ಇದೆ. ಸೊ ಇನ್ನು ನೆಕ್ಸ್ಟ್ ವೆಹಿಕಲ್ಲು ಆಟೋಮೆಟಿಕ್ ನೋಡೋದಾದರೆ ಅರ್ಬನ್ ಕ್ರೂಸರ್ ಇದೆ ನಮ್ಮ ಹತ್ರ, ಟೊಯೋಟಾ ಅರ್ಬನ್ ಕ್ರೂಸರ್. ಇದು ಕೂಡ ಟಾಪ್ ಎಂಡ್ ವೇರಿಯಂಟೇ, 22 ಮಾಡಲು, ಸಿಂಗಲ್ ಓನರು, 34,000 ಮಾತ್ರ ಡ್ರಿವನ್ ಆಗಿದೆ. ಇದರಲ್ಲಿ ನಿಮಗೆ ತುಂಬ ಫ್ಯೂಚರ್ಸ್ ಬರುತ್ತೆ. ಲೈಕ್ ಇದರಲ್ಲಿ ಡ್ಯುವಲ್ ಏರ್ ಬ್ಯಾಗು, ABS, ಅಲಾಯ್ ವೀಲ್ಸು, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸು, ಫಾಗ್ ಲ್ಯಾಂಪ್ಸ್ ಆಗಿರ್ಬೋದು. ಪ್ಲಸ್ ನಿಮಗೆ ಇನ್ಫೋಟೈನ್ಮೆಂಟಲ್ಲಿ ಆ್ಯಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ ಕೂಡ ಬರುತ್ತೆ. ಈವನ್ ಕ್ರೂಸ್ ಕಂಟ್ರೋಲ್ ಬರುತ್ತೆ. 354 ಲೀಟರ್ ನಿಮಗೆ ಬೂಟ್ ಸ್ಪೇಸ್ ಕೂಡ ಬರುತ್ತೆ. ಈವನ್ ಮೇಜರ್ಲಿ ನೀವು ಒಂದು ಸ್ವಲ್ಪ ಹೈ ಗ್ರೌಂಡ್ ಕ್ಲಿಯರೆನ್ಸ್ ನೋಡೋರಿಗೆ ಇದು 198 mm ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಬರುತ್ತೆ. ಸೊ ಇದ್ರ ಪ್ರೈಸ್ ಬಂದುಬಿಟ್ಟು ನಾವು ಕೋಟ್ ಮಾಡ್ತಾ ಇರೋದು 9,25,000. ಸೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸೊ ನೆಕ್ಸ್ಟ್ ವೆಹಿಕಲ್ ಬಂದುಬಿಟ್ಟು ಗ್ರ್ಯಾಂಡ್ ವಿಟಾರಾ. ಯಾರಾದರೂ ಒಂದು ಪ್ರೀಮಿಯಮ್ SUVಸಲ್ಲಿ ಒಳ್ಳೆ ಮೈಲೇಜ್ ಬೇಕು ಅನ್ನೋದಾದರೆ ಇದನ್ನು ನಾನು ಸಜೆಸ್ಟ್ ಮಾಡ್ತೀನಿ. ಯಾಕಂದರೆ 24 ಮಾಡಲು, ಸಿಂಗಲ್ ಓನರು, ಓಡಿರೋದೇ ಬರೀ 12,000 ಮಾತ್ರ ಓಡಿದೆ ಗಾಡಿ. ಇವನ್ ಸ್ಮಾರ್ಟ್ ಹೈಬ್ರಿಡ್ ಇಂಜಿನ್ ಬರುತ್ತೆ ಇದರಲ್ಲಿ. ಸೊ ಇದರಲ್ಲಿ ನಿಮಗೆ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸಿಟಿನೇ 14, 16 ತನಕ ಹೋಗುತ್ತೆ. ಹೈವೇ ಬಂದುಬಿಟ್ಟು ನಿಮಗೆ 20-22 ತನಕನೂ ಇದೆ ಮೈಲೇಜು. ಸೊ ಇದರಲ್ಲಿ ನಿಮಗೆ ಮಿಡ್ ವೇರಿಯಂಟಿಂದನೂ ನಿಮಗೆ ಪುಷ್ ಸ್ಟಾರ್ಟ್ ಆಗಿರ್ಬೋದು. ಇವನ್ ಪ್ರೀಮಿಯಂ ಲೆದರ್ ಸೀಟ್ ಕವರ್ಸ್ ಕಸ್ಟಮರ್ ಆ್ಯಡೆಡ್ ಆಗಿದೆ. ಇನ್ಫೋಟೈನ್ಮೆಂಟ್ ಆಗಿರ್ಬೋದು, ಆಡಿಯೋ ಮೌಂಟೆಡ್ ಕಂಟ್ರೋಲ್ಸ್ ಆಗಿರ್ಬೋದು, ಇದೆಲ್ಲ ಫ್ಯೂಚರ್ಸ್ ಬರುವಂಥ ಕಾರು. ಬರೀ 12,000 ಓಡಿದೆ. 11,95,000 ಹೇಳ್ತಾ ಇದ್ದೀವಿ. ಸೈಟ್ಲಿ ನೆಗೋಷಿಯಬಲ್ ಆಗುತ್ತೆ, ಬಂದು ನೋಡಿ ಸರ್. ನೆಕ್ಸ್ಟ್, ಯಾರಾದರೂ ಆಟೋಮೆಟಿಕ್ ನೋಡ್ತಾ ಇದ್ದೀರಿ, ಅದರಲ್ಲೂ ವೋಕ್ಸ್ ವ್ಯಾಗನಲ್ಲಿ ಅಂತಂದರೆ ನಮ್ಮ ಹತ್ರ ಟೈಗೂನ್ ಒಂದು ಅವೈಲೇಬಲ್ ಇದೆ. ಇದು 22 ಮಾಡಲು, ಸಿಂಗಲ್ ಓನರು, 1 ಲೀಟರ್ ಇಂಜಿನ್ನು, TSI ಆಟೋಮೆಟಿಕ್ ಟಾಪ್ ಎಂಡ್ ವೇರಿಯಂಟು ವಿತ್ ಸನ್ರೂಫ್ ಬರುತ್ತೆ.
ಕ್ರೂಸ್ ಕಂಟ್ರೋಲ್ ಕೂಡ ಅವೈಬಿಲಿಟಿ ಬರುತ್ತೆ ಇದರಲ್ಲಿ. ಪ್ರೀಮಿಯಂ ಲೆದರ್ ಸೀಟ್ ಕವರ್ಸ್ ಇನ್ಬಿಲ್ಟ್ ಬರುತ್ತೆ ವಿತ್ ನಿಮಗೆ 6 ಏರ್ ಬ್ಯಾಗ್ಸ್ ಬರುತ್ತೆ ಈ ಗಾಡೀಲಿ. ಇದು ಕೂಡ ಫುಲ್ಲಿ ಟಾಪ್ ಎಂಡೆಡ್. ಸೊ ಪ್ರೊಜೆಕ್ಟ್ ರೈಡ್ ಲ್ಯಾಂಪ್ಸು, ಅಲಾಯ್ ವೀಲ್ಸು, ಡ್ರೈವರ್ ಸೀಟ್ ಹೈಟ್ ಅಡ್ಜಸ್ಟ್ಮೆಂಟು, ಆಟೋ AC, ಕ್ರೂಸ್ ಕಂಟ್ರೋಲ್ ಆಗಿರ್ಬೋದು, ಆನಂತರ ಸನ್ರೂಫ್ ಆಗಿರ್ಬೋದು, ಇನ್ಫೋಟೈನ್ಮೆಂಟಲ್ಲಿ ಆ್ಯಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ, ಕ್ಯಾಮ್ರಾ ವಿತ್ ಸೆನ್ಸರ್ಸ್, ಇದು ಬರುವಂಥ ಎಲ್ಲ ಫ್ಯೂಚರ್ಸು ಇದರಲ್ಲಿ ಬರುತ್ತೆ. 350 ಲೀಟರ್ ಬೂಟ್ ಸ್ಪೇಸ್ ಕೂಡ ನಿಮಗೆ ಅವೈಬಿಲಿಟಿ ಇದೆ ಇದರಲ್ಲಿ. ಸೊ ಇದ್ರ ಪ್ರೈಸ್ ಬಂದುಬಿಟ್ಟು 13,95,000 ಸರ್. ಸೊ ನ್ಯೂ ಮಾಡಲ್ಸ್ ನೋಡ್ತಾ ಇದ್ದರೆ ಇವನ್ ಆಟೋಮೆಟಿಕ್ಸಲ್ಲಿ ಅಂತಂದರೆ 24 ಮಾಡಲು ಮಹೇಂದ್ರ XUV 3XO ಬಂದುಬಿಟ್ಟು ಅದು MX3 ವೇರಿಯಂಟು. 10 ಏರ್ ಬ್ಯಾಗ್ಸ್ ಬರುತ್ತೆ ಈ ವೆಹಿಕಲಲ್ಲಿ ವಿತ್ ಸನ್ರೂಫ್ ಕೂಡ ಬರುತ್ತೆ. 24 ಮಾಡಲು ಸಿಂಗಲ್ ಓನರು, ಜಸ್ಟ್ 19,000 ರಿವನ್ನು. ಸೊ ಕಾಸ್ಟಿಂಗ್ ಬಂದುಬಿಟ್ಟು ನಿಮಗೆ 10,75,000 ಇದೆ. ಸೈಟ್ಲಿ ನೆಗೋಷಿಯಬಲ್ಲು, ಮತ್ತು ಆಲ್ ಇಂಡಿಯಾ ವಾರಂಟಿ ಬರುತ್ತೆ, ಫ್ರೀ RTO ಟ್ರಾನ್ಸ್ಫರ್ ಕೂಡ ಇರುತ್ತೆ. ಸೊ ಇನ್ನೊಂದು ಮಾಡಲ್ ಹೇಳ್ಬೋದು ಅಂತಂದರೆ ನಿಮಗೆ ಟೊಯೋಟಾ ಅರ್ಬನ್ ಕ್ರೂಸರ್ ಟೈಸರ್. ಸೊ 1 ಲೀಟ್ರ್ ಇಂಜಿನ್ನು, ಟರ್ಬೋ, 25 ಮಾಡಲು, ಸಿಂಗಲ್ ಓನರು, ಅರೌಂಡ್ 4,900 ರಿವನ್, ಬರೀ 4,900 ರಿವನ್ ಆದಂಥ ವೆಹಿಕಲ್ಲು. ಆಲ್ಮೋಸ್ಟ್ ಆಲ್ ಟಾಪ್ ಎಂಡ್ ವೇರಿಯಂಟೆ. ಪ್ರೈಸಿಂಗ್ ಬಂದುಬಿಟ್ಟು 11,49,000 ಸರ್. ಸರ್ ರೆನಾಲ್ಟ್ ಕ್ವಿಡ್ಡು 21 ಮಾಡಲು, ಸಿಂಗಲ್ ಓನರು, 24,000 ರಿವನ್ನು, BS6 ವೇರಿಯಂಟು, ಟಾಪ್ ಎಂಡ್ ವೇರಿಯಂಟ್ ಇದೆ, ಆಟೋಮೆಟಿಕ್ ಕೂಡ. ಸೊ ಪ್ರೈಸಿಂಗ್ ಬಂದುಬಿಟ್ಟು 4,75,000 ಸರ್. ಸೊ ಟಾಪ್ ಎಂಡಲ್ಲಿ ನೀವು ನಾರ್ಮಲ್ 18-19 ಮಾಡಲ್ಸಲ್ಲಿ ನಿಮಗೆ ಸಿಂಗಲ್ ಏರ್ ಬ್ಯಾಗ್ ಬಂದರೆ ಇದರಲ್ಲಿ ಡಿವಲ್ ಏರ್ ಬ್ಯಾಗ್ ಬರುತ್ತೆ, ಇನ್ಫೋಟೈನ್ಮೆಂಟ್ ಕೂಡ ಬರುತ್ತೆ, ವಿತ್ ಕ್ಯಾಮ್ರಾ ಸೆನ್ಸರ್ಸ್ ಕೂಡ ಬರುತ್ತೆ, ಇವನ್ ನೆವಿಗೇಷನ್ ಸಿಸ್ಟಮ್ ಕೂಡ ಇನ್ಫೋಟೈನ್ಮೆಂಟಲ್ಲಿದೆ. ಯಾವಾಗಲೂ ಏಸ್ ಮೋಟರ್ಸಲ್ಲಿ ಟಾಟಾ ಬ್ರ್ಯಾಂಡ್ಸ್ ಯಾವತ್ತೂ ಇದ್ದೇ ಇರುತ್ತೆ. ಅದರಲ್ಲಿ ಇವಾಗ ನಮ್ಮ ಹತ್ರ ಇರೋದು ಟಾಟಾ ಅಲ್ಟ್ರೋಸ್ 2020 ಮಾಡಲು, ಸಿಂಗಲ್ ಓನರು, 44,000 ರಿವನ್ನು, XZ ಟಾಪ್ ಎಂಡ್ ವೇರಿಯಂಟೇ ಬರ್ತಾ ಇದೆ. ಸೊ ಇದರಲ್ಲಿ ಕೂಡ ತುಂಬ ಫ್ಯೂಚರ್ಸ್ ಆ್ಯಡ್ ಆಗುತ್ತೆ ನಿಮಗೆ. ಡಿವಲ್ ಏರ್ ಬ್ಯಾಗು, ABS, ಅಲಾಯ್ ವೀಲ್ಸು, ಪ್ರೊಜೆಕ್ಟ್ ರೆಡ್ ಲ್ಯಾಂಪ್ಸು, ಫಾಗ್ ಲ್ಯಾಂಪ್ಸು, ಇವನ್ ನಿಮಗೆ 15 ಇಂಚ್ ಅಲಾಯ್ ವೀಲ್ಸ್ ಬರುತ್ತೆ. ನಿಮಗೆ 350 ಲೀಟರ್ ಬೂಟ್ ಸ್ಪೇಸ್ ಕೂಡ ಬರುತ್ತೆ ಈ ವೆಹಿಕಲಲ್ಲಿ. ಇನ್ಫೋಟೈನ್ಮೆಂಟಲ್ಲಿ ಆ್ಯಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ, ರೇರ್ ಕ್ಯಾಮ್ರಾ ವಿತ್ ಸೆನ್ಸರ್, ಬ್ಲೂಟೂತ್ ಕನೆಕ್ಟಿವಿಟಿ, ಆಡಿಯೋ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಈ ಗಾಡೀಲಿದೆ, ವಿತ್ ಆಟೋ AC ಕೂಡ ಬರುತ್ತೆ. ಇದೆಲ್ಲ ಫುಲ್ಲಿ ಫ್ಯೂಚರ್ ಇರುವಂಥ ಕಾರು. ನಿಮಗೆ 2020 ಸಿಂಗಲ್ ಓನರು, ಬರೀ 44,000 ಓಡಿರೋ ಕಾರು 6,55,000ದಲ್ಲಿದೆ, ವಿತ್ ನಿಮಗೆ ಆಲ್ ಇಂಡಿಯಾ ವಾರಂಟಿ ಕೂಡ ಇದೆ, ಲೋನ್ ಕೂಡ ಫೆಸಿಲಿಟೀಸ್ ಇದೆ. ಅದು ಲೆಸ್ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಕಂಪ್ಯಾರಿಸನ್ ಮಾಡಿದರೆ ನೀವು ಯಾವುದೇ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ನೋಡಿ, ನಮ್ಮ ಕಡೆ ನಿಮಗೆ ಲೆಸ್ ಇಂಟ್ರೆಸ್ಟಲ್ಲೇ ಕೊಡಿಸ್ತೀವಿ. ಸೊ ನೆಕ್ಸ್ಟ್ ವೆಹಿಕಲ್ ಬಂದುಬಿಟ್ಟು ಒಬ್ರು ಯಾರಾದರೂ ಮ್ಯಾನ್ಯಲ್ ನೋಡ್ತಾ ಇದ್ದೀನಿ, 1 ಲೀಟ್ರ್ ಇಂಜಿನ್ ಟರ್ಬೋ ಬೇಡ ನನಗೆ, ಕಂಪ್ಯಾರಿಸನ್ ಸೋನೆಟ್ಟು ವೆನ್ಯೂ ಎಲ್ಲ 1 ಲೀಟ್ರ್ ಇಂಜಿನ್ ಟರ್ಬೋ ಬರುತ್ತೆ ಸರ್ ನಮಗೆ ಅಂದಾಗ. ಸೊ ನಮ್ಮ ಹತ್ರ 1.2 ಟರ್ಬೋ ಇದೆ ಮಹೇಂದ್ರ, ಅದು 5 ಸ್ಟಾರ್ ರೇಟಿಂಗ್ಸಲ್ಲಿರೋದು. ಮಹೇಂದ್ರ XUV 300 22 ಮಾಡಲು, ಸಿಂಗಲ್ ಓನರು, ಅರೌಂಡ್ 44,000 ರಿವನ್ನು, W8 ವೇರಿಯಂಟು. ಆಲ್ಮೋಸ್ಟ್ ಆಲ್ ಎಲ್ಲ ಫ್ಯೂಚರ್ಸು ಬರುತ್ತೆ. ಸೊ ಇದರಲ್ಲಿ ಕೂಡ ಡಿವಲ್ ಏರ್ ಬ್ಯಾಗು, ABS, ಅಲಾಯ್ ವೀಲ್ಸು, ಪ್ರೀಮಿಯಂ ಲೆದರ್ ಸೀಟ್ ಕವರ್ಸು ಕಸ್ಟಮರ್ ಆ್ಯಡೆಡ್ ಮಾಡಿದ್ದಾರೆ. ಪ್ಲಸ್ ಡ್ಯಾಶ್ ಕ್ಯಾಮ್ 360 ಡ್ಯಾಶ್ ಕ್ಯಾಮ್ ಏನಿದೆ ಅದು ಕೂಡ ಕಸ್ಟಮೈಸ್ಡ್ ಆಲ್ರೆಡಿ ಕಸ್ಟಮರ್ ಆ್ಯಡೆಡ್ ಮಾಡಿದ್ದಾರೆ. ಸೊ ಇದ್ರ ಪ್ರೈಸಿಂಗ್ ಬಂದುಬಿಟ್ಟು 8,40,000 ಆಲ್ ಇಂಡಿಯಾ ವಾರಂಟಿ ಸಮೇತ. ಸೊ ಪ್ಲೀಸ್ ಶೋರೂಮ್ಗೆ ಬನ್ನಿ, ವಿಸಿಟ್ ಮಾಡಿ, ಟೆಸ್ಟ್ ಡ್ರೈವ್ ಮಾಡಿ, ಆಮೇಲೆ ಆ ಕ್ವಾಲಿಟಿ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಸೊ ಪೋಲೋ ಬಂದುಬಿಟ್ಟು ಇದು 2018 ಮಾಡಲ್ಲು, ಸಿಂಗಲ್ ಓನರು, ಅರೌಂಡ್ ಒಂದು 58,000 ಓಡಿದೆ, ಟಾಪ್ ಆ್ಯಂಡ್ 1 ಲೀಟ್ರ್ ಇಂಜಿನ್ TSI. ಸೊ ಟಾಪ್ ಎಂಡ್ಸಲ್ಲಿ ನಿಮಗೆ ಡಿವಲ್ ಏರ್ ಬ್ಯಾಗು, ABS, ಆಡಿಯೋ ಮೌಂಟೆಡ್ ಕಂಟ್ರೋಲ್ಸು, ಪ್ಲಸ್ ನಿಮಗೆ ಆಟೋ AC ಆಗಿರ್ಬೋದು. ಮೇಜರ್ಲಿ ನಿಮಗೇನೆಂದರೆ ಟೆಲಿಸ್ಕೋಪಿಕ್ ಸ್ಟೇರಿಂಗ್ ಬರುತ್ತೆ ಇದು. ಮೇನ್ ಥಿಂಗ್, ಈ 10 ಜನರಲ್ಲಿ ಒಬ್ಬರು ಪೋಲೋ ನೋಡ್ತಾನೆ ಇರ್ತಾರೆ, ಅದು ಎಕ್ಸ್ಪೆಷಲಿ ರೆಡ್ ಕಲರ್. ನಮ್ಮ ಶೋರೂಮಲ್ಲಿ ಅವೈಬಿಲಿಟಿ ಇದೆ. ಇವನ್ ನಿಮಗೆ ಫೈನಾನ್ಸ್ ಬೇಕಂದ್ರೂ 80-85% ಫೈನಾನ್ಸು ಆಗುತ್ತೆ. ಪ್ಲೀಸ್ ವಿಸಿಟ್ ಮಾಡಿ ಶೋರೂಮ್ಗೆ. ಯಾರಾದರೂ ಒಬ್ಬರು ಕಮ್ಮಿ ಬಜೆಟಲ್ಲಿ ಆಟೋಮೆಟಿಕ್ ನೋಡೋದಾದರೆ ಸರ್, ಇದು 14 ಮಾಡಲು, ಸಿಂಗಲ್ ಓನರು, ಆಸ್ತಾ ಇದೆ ಗ್ರ್ಯಾಂಡ್ ಐಟೆನ್ನು, ಇವನ್ ಆಟೋಮೆಟಿಕ್ ಬೇರೆ, 3,95,000 ಬಂದು ನೋಡಿ ಸರ್. ಸೊ ಮಹೇಂದ್ರ ಅಂದರೆ ಒಂದು ಟ್ರಸ್ಟ್ ಇದೆ, ಯಾಕಂದರೆ ಇಷ್ಟೊಂದೆಲ್ಲ ನಾವು ಪಾಯಿಂಟ್ಸ್ನ ಚೆಕ್ ಮಾಡ್ಕೊಡ್ತೀವಿ. ಅದರಲ್ಲಿ ಇವಾಗ ನೋಡಿ ನಮ್ಮದು ಮಹೇಂದ್ರ ಮರಾಜೋ ಸೋಲ್ಡ್ ಆಗಿದೆ ಆಲ್ರೆಡಿ. 19 ಮಾಡಲ್ಲು, ಡೀಸೆಲ್ ವೇರಿಯಂಟ್ ಇದ್ದಿದ್ದು, ಓನ್ಲಿ 48,000 60,000 ರಿವನ್ ಆಗಿರುವಂಥದ್ದು. ಇನ್ನೊಂದು ಟಾಟಾ ಅಲ್ಟ್ರೋಸ್ ಕೂಡ ನಮ್ಮ ಹತ್ರ ಇತ್ತು, ಅದು ಕೂಡ ಸೋಲ್ಡ್ ಆಗಿದೆ. ಇದು ಬರೀ ಓಡಿರೋದೇ 700, 21 ಮಾಡಲ್ ಬರೀ 700 ಓಡಿರೋಂಥ ಕಾರು. ಮತ್ತು ಇನ್ನೊಂದು ಸಮ್ ಕಸ್ಟಮರ್ಸ್ ಕೇಳ್ತಾರೆ, ಆ್ಯಸ್ ಇಟ್ ಇಸ್ ಕಂಡೀಷನ್ ನೀವು ಡೆಲಿವರ್ ಕೊಡ್ತೀರಾ? ಇಲ್ಲ ಸರ್, ಅಟ್ ದ ಟೈಮ್ ಆಫ್ ಡೆಲಿವರಿ ಒಂದು ಪ್ರೀ ಮೇಂಟೆನೆನ್ಸ್ ಮಾಡ್ತೀವಿ. ಅದರಲ್ಲಿ ಆಯಿಲ್ ಟಾಪ್ ಆಫ್ ಆಗಿರ್ಬೋದು, ಫ್ಲೂಯಿಡ್ಸ್ ಟಾಪ್ ಅಪ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಪಾರ್ಟ್ಸ್ ಚೆಕ್ ಆಗುತ್ತೆ, ಬ್ರೇಕ್ ಪ್ಯಾಡ್ಸ್ ಪಾಲಿಶ್ ಆಗುತ್ತೆ, AC ಏನಾದ್ರು ಕಮ್ಮಿ ಇದ್ದರೆ AC ಗ್ಯಾಸ್ ಟಾಪ್ ಅಪ್ ಆಗಿರುತ್ತೆ. ಒಂದು ಜನರಲ್ ಚೆಕಪ್ ಸರ್. ಸಪೋಸ್ ಇಲ್ಲಿಂದ ನೀವು ತೊಗೊಂಡು ಹೋದಾದ್ಮೇಲೆ ಅಟ್ಲೀಸ್ಟ್ ಒಂದು 4,000 to 5,000 ಕಿಲೋಮೀಟರು ಅಥವಾ ಒಂದು 6 months ಆದಮೇಲೆ ನೀವು ಸರ್ವಿಸ್ ಸೆಂಟರ್ಗೆ ಹೋಗುವಂಥದ್ದು ಬರುತ್ತೆ ಸರ್. ಸೊ ಇನ್ನೊಂದು ಕಿಯಾ ಸೆಲ್ಟಾಸ್ ಇತ್ತು ನಮ್ಮ ಹತ್ರ, ಅದು ವಿತ್ ಸನ್ರೂಫ್ HTX ಪ್ಲಸ್ ಇರೋದಂಥ ವೆಹಿಕಲ್ ನಮ್ಮ ಹತ್ರ, 2021 ಮಾಡಲ್ದು.
ಸೊ ಅದು ಕೂಡ ಬುಕ್ ಆಗಿದೆ ಸರ್. ಮೋಸ್ಟ್ಲಿ ಸ್ಯಾಟರ್ಡೇ ಡೆಲಿವರಿ ಆಗುತ್ತೆ ಇದು ಕೂಡ. ರೆನಾಲ್ಡ್ ಡಸ್ಟರ್ ಸರ್ 15 ಮಾಡಲ್ಲು, ಸಿಂಗಲ್ ಓನರು, ಅದು ಆಲ್ ವೀಲ್ ಡ್ರೈವ್ ಇರೋದು, 110 PS ಡೀಸೆಲ್. ಸೊ ಪ್ರೈಸ್ ಬಂದುಬಿಟ್ಟು 6,45,000 ಕೋಟಿಂಗ್ ಇದೆ ಸರ್. ನಮ್ಮ ಹತ್ರ ಒಂದು ಸ್ಕೋಡಾ ರ್ಯಾಪಿಡ್ ಕೂಡ ಅವೈಬಿಲಿಟಿ ಇದೆ. ಅದರಲ್ಲಿಯೂ ಡೀಸೆಲ್ ಆಟೋಮೆಟಿಕ್ ಇದೆ ನಮ್ಮ ಹತ್ರ, ಟಾಪ್ ಆ್ಯಂಡ್ ವೇರಿಯಂಟ್. ಸೊ ಇದ್ರ ಪ್ರೈಸ್ ಬಂದುಬಿಟ್ಟು 6,25,000. ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ಯಾರಾದರೂ ಒಬ್ಬರು ಹೋಂಡಾ ಸಿಟಿ ನೋಡ್ತಾನೆ ಇರ್ತೀರಾ, ಬಿಕಾಸ್ ಒಳ್ಳೆ ಮೈಲೇಜ್ ಬರುತ್ತೆ ಪ್ರೀಮಿಯಂ ಕಾರ್ಸಲ್ಲಿ. ಈವನ್ 490 ಲೀಟರ್ ನಿಮ್ಗೆ ಬೂಟ್ ಸ್ಪೇಸ್ ಬರೋದ್ರಿಂದ. ಸೊ ಇದು 16 ಸಿಂಗಲ್ ಓನರ್ ವಿ ವೇರಿಯಂಟು. ವಿ ಅಂದರೆ 1 ಬಿಲೋ ದ ಟಾಪ್ ಎಂಡು, ಬಟ್ ಇದರಲ್ಲಿ ಕೂಡ ತುಂಬ ಫ್ಯೂಚರ್ಸ್ ಬರುತ್ತೆ ನಿಮಗೆ. ಫಾಗ್ ಲ್ಯಾಂಪ್ಸ್ ಆಗಿರ್ಬೋದು, ಡಿವಲ್ ಏರ್ ಬ್ಯಾಗ್, ABS ಆಗಿರ್ಬೋದು, ಅಲಾಯ್ ವೀಲ್ಸ್ ಆಗಿರ್ಬೋದು, ಪ್ಲಸ್ ನಿಮಗೆ ಆಟೋ AC ಆಗಿರ್ಬೋದು, ಇವನ್ ಆಡಿಯೋ ಮೌಂಟೆಡ್ ಕಂಟ್ರೋಲ್ಸ್ ಆಗಿರ್ಬೋದು. ಬಟ್ ಮೇನ್ಲಿ ನಿಮಗೆ ಕ್ರೂಸ್ ಕಂಟ್ರೋಲ್ ಕೂಡ ಬರುತ್ತೆ, ರೇರ್ AC ಬರುತ್ತೆ, ಪ್ರೀಮಿಯಂ ಲೆದರ್ ಸೀಟ್ ಕವರ್ಸ್ ಆಲ್ರೆಡಿ ಕಸ್ಟಮರ್ ಆ್ಯಡೆಡ್ ಮಾಡಿದ್ದಾರೆ. ಸೊ ಇದ್ರ ಪ್ರೈಸಿಂಗ್ ಬಂದುಬಿಟ್ಟು 5,95,000 ಸರ್. ಸೊ ಇನ್ನೂ ಒಂದು ವೆಹಿಕಲ್ ಸೇಮ್ ಕಲರಲ್ಲಿ ಅದು ಆಲ್ರೆಡಿ ಬುಕ್ ಆಗಿದೆ. ಸೊ ಇದು ಬಿಟ್ಟು ಇನ್ನೂ ಒಂದು ಮೋಸ್ಟ್ಲಿ 16 ಅಥವಾ 17 ಮಾಡಲು ಒಂದು ಬರೋದಿದೆ. ಸೊ ಪ್ಲೀಸ್ ವಿಸಿಟ್ ಮಾಡಿ ಶೋರೂಮ್ಗೆ. ಸರ್ ಯಾರಾದರೂ ಒಂದು ಬಜೆಟಲ್ಲಿ ವಿತ್ ಟಾಪ್ ಎಂಡ್ ನೋಡ್ತಾ ಇದ್ದೀರಿ ಅಂತ ಅನ್ನೋದಾದರೆ ಒಂದು i20 ಇದೆ ಸರ್ ನಮ್ಮ ಹತ್ರ. ಆಸ್ತಾ ಟಾಪ್ ಎಂಡ್ ವೇರಿಯಂಟ್ ಇದೆ, 2011 ಮಾಡಲು, ಡ್ರಿವನ್ ಆಗಿರೋದು ಓನ್ಲಿ 41,000 ವಿತ್ ಸರ್ವಿಸ್ ರೆಕಾರ್ಡ್ ಸಮೇತ. ಇದರಲ್ಲಿ ಟಾಪ್ ಎಂಡಲ್ಲಿ ನಿಮಗೆ ಆ ಟೈಮಲ್ಲಿ ಇದು ಪ್ರೀಮಿಯಂ ಎಚ್ ಬ್ಯಾಕೆ. ಪ್ರೀಮಿಯಂ ಎಚ್ ಬ್ಯಾಕಲ್ಲಿ ನಿಮಗೆ ಡಿವಲ್ ಏರ್ ಬ್ಯಾಗು, ABS, ಅಲಾಯ್ ವೀಲ್ಸು, ಪ್ಲಸ್ ಫಾಗ್ ಲ್ಯಾಂಪ್ಸ್ ಆಗಿರ್ಬೋದು, ಡ್ರೈವರ್ ಸೀಟ್ ಹೈಟ್ ಅಡ್ಜಸ್ಟ್ಮೆಂಟ್ ಆಗಿರ್ಬೋದು, ಆಡಿಯೋ ಮೌಂಟೆಡ್ ಕಂಟ್ರೋಲ್ಸ್ ಆಗಿರ್ಬೋದು, ಬ್ಲೂಟೂತ್ ಕನೆಕ್ಟಿವಿಟಿ ಆಗಿರ್ಬೋದು, ಆಟೋ AC ಆಗಿರ್ಬೋದು, ಪ್ಲಸ್ ನಿಮಗೆ ಸೆಂಟ್ರಲ್ ಲಾಕಿಂಗ್ ಕೀಸ್ ಆಗಿರ್ಬೋದು, ಇದೆಲ್ಲ ಫುಲ್ಲಿ ಟಾಪ್ ಎಂಡೆಡ್ ಆ ಟೈಮಲ್ಲಿ ಪ್ರೀಮಿಯಂ ಎಚ್ ಬ್ಯಾಕ್ ಇದು. ಸೊ ಓಡಿರೋದು ವಿತ್ 41,000. ಸೊ ಪ್ರೈಸಿಂಗ್ ಬಂದುಬಿಟ್ಟು 3,15,000, ಸೈಟ್ಲಿ ನೆಗೋಷಿಯಬಲ್. ಸೊ ಯಾರಾದರೂ ಒಂದು ಬಿಸ್ನೆಸ್ಗೋಸ್ಕರ ಓಮಿನಿ ಅಥವಾ ಇಕೋ ಹುಡುಕ್ತಾ ಇದ್ದೀರಾ, ಓಮಿನಿ ಬಂದುಬಿಟ್ಟು ನಿಮ್ಗೆ 800cc ಸಿಗುತ್ತೆ. ಬಟ್ ಇದು 1200cc. ನಮ್ಮ ಹತ್ರ ಒಂದು ಇಕೋ ಇದೆ, 19 ಮಾಡಲು, ಬರೀ 22,000 ರಿವನ್ ಆಗಿದೆ, ಸಿಂಗಲ್ ಏರ್ ಬ್ಯಾಗ್ ಸಮೇತ ವಿತ್ ಸರ್ವಿಸ್ ರೆಕಾರ್ಡ್ ಸಮೇತ. 4,75,000 ಇದೆ ಸರ್. ಸೊ 1.2 ಲೀಟರ್ ಇಂಜಿನಲ್ಲಿ ನಿಮಗೆ ನಾರ್ಮಲಿ ಯಾರಾದರೂ ಸೆಲೆರಿಯೋ ಹಾಗೂ ವ್ಯಾಗನಾರ್ ಅಥವಾ ಕ್ವಿಡ್ಡು ನೋಡ್ತೀನಿ ಅನ್ನೋರಿಗೆ ಈ ವೆಹಿಕಲ್ ಕೂಡ ನೀವು ನೋಡ್ಬೋದು. ಯಾಕಂದರೆ ಇದು 1200cc ಟಾಪ್ ಎಂಡ್ ವೇರಿಯಂಟು. ಹೋಂಡಾ ಬ್ರಿಯೋ ಇದೆ ನಮ್ಮ ಹತ್ರ. ಫುಲ್ಲಿ ಟಾಪ್ ಎಂಡಲ್ಲಿ ನಿಮಗೆ ಡಿವಲ್ ಏರ್ ಬ್ಯಾಗು, ABS, ಅಲಾಯ್ ವೀಲ್ಸು, ಫಾಗ್ ಲ್ಯಾಂಪ್ಸು, ಆಡಿಯೋ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಈಗ ಈ ವೆಹಿಕಲಲ್ಲಿದೆ. ಸೊ ಇದ್ರ ಪ್ರೈಸಿಂಗ್ ಬಂದುಬಿಟ್ಟು 4,45,000 ಸರ್. ಸೊ ಇನ್ನೂ ಒಂದು ಆಟೋಮೆಟಿಕ್ ಟೊಯೋಟಾದಿದೆ ನಮ್ಮ ಹತ್ರ. ಸೊ ಟೊಯೋಟಾ ಗ್ಲಾನ್ಸಾ 22 ಮಾಡಲ್, ಸಿಂಗಲ್ ಓನರು, ಅರೌಂಡ್ 39,000 ರಿವನ್ನು. ಸೊ ವೇರಿಯಂಟ್ ಬಂದುಬಿಟ್ಟು S ವೇರಿಯಂಟು, 7,45,000 ಸರ್. ಓಕೆ. ಸೊ ಫೇಟ್ ಫುಂಟೋ ಯಾರಾದರೂ ಡೀಸೆಲ್ ನೋಡ್ತಾ ಇದ್ದರೆ ಅವ್ರಿಗೆ ಈ ಆಪ್ಷನ್ನು. 14 ಸಿಂಗಲ್ ಓನರು, ಅರೌಂಡ್ 44,000 ರಿವನ್ನು, ಟಾಪ್ ಎಂಡ್ ವೇರಿಯಂಟು. ಸೇಮ್ ಸ್ವಿಫ್ಟ್ ಇಂಜಿನೇ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ಏನಂತಂದರೆ ಟರ್ಬೋ ಇದೆ ಇದರಲ್ಲಿ, ಡೀಸೆಲ್ ಟರ್ಬೋ ಇಂಜಿನ್ ಇರೋದ್ರಿಂದ. ಸೊ ಮೈಲೇಜ್ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದ್ರ ಪ್ರೈಸಿಂಗ್ ಬಂದುಬಿಟ್ಟು 4,45,000 ಸರ್. ಹಾಂ. ಸೊ ಕ್ರೇಟಾ 2017 ಮಾಡಲು, ಸಿಂಗಲ್ ಓನರು, ಅರೌಂಡ್ ಜಸ್ಟ್ 42,000 ರಿವನ್ ವೇರಿಯಂಟು, E+ ವೇರಿಯಂಟು ಸರ್. ಯಾರಾದರೂ ಬಜೆಟಲ್ಲಿ ಕ್ರೇಟಾ ನೋಡ್ತಿದ್ರೆ ಇದನ್ನು ದಯವಿಟ್ಟು ಟ್ರೈ ಮಾಡಿ. 7,45,000 ಇದೆ ಸರ್. ಸೊ ಅದು ಲಾಸ್ಟ್ ವೆಹಿಕಲ್ ಬಂದುಬಿಟ್ಟು ಇಕೋ ಸ್ಪೋರ್ಟ್ಸ್. ಯಾರಾದರೂ ಡೀಸೆಲ್ ಇಕೋ ಸ್ಪೋರ್ಟ್ಸ್ ಹುಡುಕೋರಿಗೆ ಮಾತ್ರ ಆಪ್ಷನ್ನು. 2017 ಮಾಡಲ್ಲು, 47,000 ರಿವನ್ನು, ಟಾಪ್ ಎಂಡ್ ವೇರಿಯಂಟು, ಟೈಟಾನಿಯಮ್ಮು. ಸೊ ಪ್ರೈಸಿಂಗ್ ಬಂದುಬಿಟ್ಟು 6,85,000, ಸೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಟೈಟಾನಿಯಮಲ್ಲಿ ಮೇಜರಲ್ಲಿ ನಿಮಗೆ ಡಿವಲ್ ಏರ್ ಬ್ಯಾಗು, ABS, ಅಲಾಯ್ ವೀಲ್ಸು, ಫಾಗ್ ಲ್ಯಾಂಪ್ಸು, ಪ್ಲಸ್ ನಿಮಗೇನಂತಂದರೆ ಆಟೋ AC, ಪ್ರೀಮಿಯಂ ಲೆದರ್ ಸೀಟ್ ಕವರ್ಸ್ ಇದೆ ಕಾರಲ್ಲಿ. 354 ಲೀಟರ್ ನಿಮಗೆ ಬೂಟ್ ಸ್ಪೇಸ್ ಸಿಗುತ್ತೆ. 198 ನಿಮಗೆ ಬ್ರೀಝಾ ಹಾಗೂ ಅರ್ಬನ್ ಕ್ರೂಸರ್ ಗ್ರೌಂಡ್ ಕ್ಲಿಯರೆನ್ಸ್ ಆದರೆ ಇದು 202 ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಸೊ ಪ್ಲೀಸ್ ವಿಸಿಟ್ ಮಾಡಿ ಶೋರೂಮ್. ಸರ್ ಒಂದು ಬಜೆಟ್ ಸಿಡಾನ್ ನೋಡೋದಾದರೆ 2018 ಮಾಡಲು, ಸಿಂಗಲ್ ಓನರು, 48,000 ರಿವನ್ನು, ಟಾಪ್ ಆ್ಯಂಡ್ ವೇರಿಯಂಟು, ಫೋರ್ಡ್ ಎಸ್ಪೈರ್ ಇದೆ ನಮ್ಮ ಹತ್ರ, 4,49,000. ಸೊ ನೋಡಿದ್ರಲ್ಲ ಯಾವ್ಯಾವ ವೆಹಿಕಲ್ಸ್ ಇದೆ ನಮ್ಮ ಶೋರೂಮಲ್ಲಿ ಅಂಥೇಳಿ. ಇನ್ನೂ ಇದಿಷ್ಟು ವೆಹಿಕಲ್ಸು ಬಿಟ್ಟು ಇನ್ನೂ ಒಂದು 4-5 ವೆಹಿಕಲ್ಸ್ ಇನ್ನೂ ಈ ವೀಕೆಂಡ್ಸಲ್ಲಿ ಬರೋದಿದೆ. ಸೊ ಪ್ಲೀಸ್ ವಿಸಿಟ್ ಮಾಡಿ ನೋಡಿ. ಮೇಜರ್ಲಿ ಇವಾಗಲೂ ಹೇಳ್ತಾ ಇದ್ದೀನಿ, ನಮ್ಮ ಕಡೆ ನಿಮಗೆ ಯಾವುದೇ ರೀತಿ ಮೀಟರ್ ಟ್ಯಾಂಪರ್ ಸಿಗೋಲ್ಲ. ಅಪ್ರಾನ್ ಪಿಲ್ಲರ್ಸ್, ಚೆಸ್ಸಿ, ಇಂಜಿನ್, ಗೇರ್ ಬಾಕ್ಸ್ ಸ್ಟ್ರಕ್ಚರ್ನಲ್ಲಿ 1% ಆಕ್ಸಿಡೆಂಟ್ ಇರೋಲ್ಲ. ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀವಿ, ಆಲ್ ಇಂಡಿಯಾ ವಾರಂಟಿ ಕೊಡ್ತಾ ಇದ್ದೀವಿ. ಮತ್ತು ಕರ್ನಾಟಕದ ಯಾವುದೇ ಮೂಲೆಯಿಂದ ನೀವು ಬನ್ನಿ, ನಾನು ಲೋನ್ ಮಾಡಿಕೊಡ್ತಾ ಇದ್ದೀನಿ. ಇದು ನಮ್ಮದು ಏಸ್ ಮೋಟರ್ಸ್ ಕಡೆಯಿಂದ ಅಶ್ಯೂರೆನ್ಸ್. ಸೊ ಇದ್ರ ಮೇಲೆ ಏನಾದರೂ ನಿಮಗೆ ಕ್ವೈರಿ ಇದ್ದರೆ, ಅಥವಾ ಕಾರ್ಸ್ ಬಗ್ಗೆ ಆಗಿರ್ಬೋದು ಅಥವಾ ಫೈನಾನ್ಸ್ ಬಗ್ಗೆ ಆಗಿದ್ದರೆ, ಪ್ಲೀಸ್
ಕೆಳಗಡೆ ಇರೋ ನಂಬರ್ಸ್ಗೆ ಕಾಲ್ ಮಾಡಿ ಅಥವಾ ಡೈರೆಕ್ಟ್ ಶೋರೂಮ್ ವಿಸಿಟ್ ಮಾಡಿ.